ಓ ಡ್ರೈವರ್ ನನ್ನ ಲವರ್ ನೀ ಆಗಬೇಡ ದೂರ ಅಂತ ಹೇಳ್ಬಿಟ್ಟು ಆಂಟಿ 22ರ ಹರಿಯದ ಯುವಕನ ಮೇಲೆ 37ರ ಆಂಟಿಗೆ ಲವ್ ಆಗಿದೆ. ಚಲ್ಲಘಟ್ಟದಲ್ಲಿ 37ರ ಆಂಟಿ ನನ್ನ ದೂರ ಆಗಬೇಡ ಅಂತ ಹೇಳ್ಬಿಟ್ಟು 22ರ ಹರಿಯದ ಯುವಕನ ಬೆಂಬಲಿಸಿದ್ದಾರೆ. ಚಲ್ಲಘಟ್ಟದ 37ರ ಆಂಟಿ ಕವಿತಾಗೆ ಭಾಸ್ಕರ್ ಮೇಲೆ ಲವ್ ಆಗಿದೆ. ಕುಂಬಳಗೂಡು ಬಳಿಯ ಚಲ್ಲಘಟ್ಟದ ಕವಿತಾ ಮತ್ತೆ ಭಾಸ್ಕರ್ ಬೆಂಗಳೂರಲ್ಲಿ ಆಟೋ ಟಿಟಿ ಓಡಿಸಿಕೊಂಡಿರುವಂತಹ ಭಾಸ್ಕರ್ 14 ವರ್ಷದ ಹಿಂದೆ ಬೇರೊಬ್ಬನ ಜೊತೆಗೆ ಕವಿತಾ ಮದುವೆ ಆಗಿರುತ್ತೆ. ಬಳಿಕ ಅನಾರೋಗ್ಯದಿಂದ ಮೃತರಾಗಿದ್ದಂತಹ ಕವಿತಾ ಗಂಡ ತವರು ಮನೆ ಚಲ್ಲಘಟ್ಟದಲ್ಲೇ ಜೀವನ ಸಾಗಿಸ್ತಾ ಇದ್ದಂತಹ ಕವಿತಾ ಅದೇಗೋ ಗೊತ್ತಿಲ್ಲದಂತೆ ಡ್ರೈವರ್ ಭಾಸ್ಕರ್ನ ಪರಿಚಯ ಆಗಿರುತ್ತೆ. 1 ವರ್ಷದ ಹಿಂದೆ ಡ್ರೈವರ್ ಭಾಸ್ಕರ್ ಮೇಲೆ ಪ್ರೇಮಾಂಕುರವಾಗಿರುತ್ತೆ. ಪರಸ್ಪರ 1 ವರ್ಷದಿಂದ ಪ್ರೀತಿಸ್ತಾ ಇದ್ದಂತಹ ಕವಿತಾ ಮತ್ತೆ ಭಾಸ್ಕರ್ ವಿಚಾರ ತಿಳಿದು ಇಬ್ಬರಿಗೂ ಕೂಡ ಬುದ್ಧಿ ಹೇಳಿರ್ತಾರೆ ಕುಟುಂಬಸ್ಥರು. ಇನ್ನು ದೊಡ್ಡವಳು ಅವನೊಂದಿಗೆ ಸಂಬಂಧ ಬೇಡ ಅಂತ ಕೂಡ ಹೇಳಿರ್ತಾರೆ. ಪ್ರೀತಿಯೂ ಬೇಡ ಅಂತ ಹೇಳ್ಬಿಟ್ಟು ವಿರೋಧಿಸಿರ್ತಾರೆ ಕವಿತಾ ಫ್ಯಾಮಿಲಿ. ಸೊ ಅದೀಗ ಮೈಸೂರಿನ SP ಕಚೇರಿಗೆ ಬಂದಂತಹ ಈ ಜೋಡಿ ರಕ್ಷಣೆ ಕೋರಿ SP ಬಳಿ ಓಡೋಡಿ ಬಂದಿದ್ದಾರೆ ಕವಿತಾ ಮತ್ತೆ ಭಾಸ್ಕರ್. ಬಂಟಿ ಕೊಪ್ಪಲಿನಲ್ಲಿ 4 ತಿಂಗಳ ಹಿಂದೆ ಮ್ಯಾರೇಜ್ ಆಗಿದ್ದೀವಿ, ಜಾತಿ ಬೇರೆ ಬೇರೆ ಅನ್ನೋ ಕಾರಣಕ್ಕೆ ದೂರ ಮಾಡ್ತಾ ಇದ್ದಾರೆ, ನಮಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಮೈಸೂರಿನ SP ಕಚೇರಿಯ ಮೊರೆ ಹೋಗಿದ್ದಾರೆ. 37 ವರ್ಷದ ಮಹಿಳೆ 22 ವರ್ಷದ ಯುವಕನ ಮೇಲೆ ಲವ್ ಆಗಿದ್ದಂತೆ 4 ತಿಂಗಳ ಹಿಂದೆ ಮದುವೆನೂ ಕೂಡ ಆಗಿದ್ದಾರಂತೆ. ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಚಲ್ಲಘಟ್ಟದಿಂದ ಮೈಸೂರಿನ SP ಕಚೇರಿಗೆ ಬಂದಿದ್ದಾರೆ ಜೋಡಿಗಳು. ಬೆಂಗಳೂರು ತಾಲೂಕಿನ ಕುಂಬಳಗೂಡು ಸಮೀಪದ ಚಲ್ಲಘಟ್ಟದ ಕವಿತಾ ಮತ್ತೆ ಭಾಸ್ಕರ್ 14 ವರ್ಷದ ಹಿಂದೆ ಕವಿತಾಗೆ ಮದುವೆ ಆಗಿರುತ್ತೆ. ಮದುವೆಯಾದ 1.5 ವರ್ಷಕ್ಕೆ ಗಂಡು ಮಗು ಕೂಡ ಜನನವಾಗಿರುತ್ತೆ. ಸೊ ಆ ಬಳಿಕ ಅನಾರೋಗ್ಯದಿಂದ ಗಂಡ ನಿಧನರಾಗ್ತಾರೆ. ಆ ಬಳಿಕ ತವರು ಮನೆ ಚಲ್ಲಘಟ್ಟದಲ್ಲೇ ಜೀವನವನ್ನು ನಡೆಸಿಕೊಂಡಿರ್ತಾರೆ ಕವಿತಾ. ಸದ್ಯ ಕಳೆದ 1 ವರ್ಷದಿಂದ ಡ್ರೈವರ್ ಭಾಸ್ಕರ್ ಪರಿಚಯ ಆಗಿ ಪ್ರೇಮಾಂಕುರವಾಗಿದೆ. ಟಿಟಿ ಓಡಿಸುವಂತಹ ಭಾಸ್ಕರ್ ಸರ್ ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿನ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ, ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ನಮ್ಗೆ ರಕ್ಷಣೆ 4 ತಿಂಗಳಾಯಿತು ಸರ್. ಸರ್ ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿನ ನಾನು ಬಂದ್ಬಿಟ್ಟೆ ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ದೋ. 1 ವರ್ಷದಿಂದ ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದೋ. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊಂತೀನಿ ಅಂತಲೂ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೋ ಸರ್. ನಾನು TT ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಇವ್ರ ಮನೇಲಿ ನಾನು ಒಂದು ದಿವಸ ಶಬರಿಮಲೆಗೆ ಹೋಗಿದ್ದೆ ಸರ್. ಇವ್ರ ಮನೆಯವರೆಲ್ಲ ಗೊತ್ತಿತ್ತು ನನಗೂ. ಇವ್ರ ಅಮ್ಮನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ನಾನು. ಇಲ್ಲ ಪರಿಚಯ. ಇವ್ರ ಅಮ್ಮಂಗೆ ಗೊತ್ತಿರಲಿಲ್ಲ ನಾವು ಲವ್ ಮಾಡೋದು ಗೊತ್ತಿರಲಿಲ್ಲ. ಇವ್ರ ಮನೇಲಿ ಏನು ತಿಳ್ಕೊಂಡಿದ್ರು, ಅಕ್ಕ ತಮ್ಮನ ಥರ ತಿಳ್ಕೊಂಡಿದ್ರು ಸರ್. ನಮ್ಮ ಮೆಂಟ್ ಸರ್ಟಲ್ಲಿ ಅದಿರಲಿಲ್ಲ. ನಾವು ಲವ್ ಮಾಡ್ತಾ ಇದ್ದೋ. ಈ ಥರ ಲವ್ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವ್ರ ಅಮ್ಮ ಫೋನ್ ಮಾಡಿ ಬರಬೇಕು ಕಣಪ್ಪ ನೀನು ಮನೆಗೆ ಅಂತಂದ್ರು. ನಾನು 10:30 ರಾತ್ರಿ ನಾನು ಮನೆಗೆ ಬಂದೆ ಸರ್. ನಾನು 10:30 ರಾತ್ರಿಗೆ ಬಂದಾಗ ಇವ್ರ ಮನೆಗೆ ಹೋದೆ ನಾನು ಕೇಳೋಣ ಅಂತ ಅವ್ರ ಮನೆಗೆ ಹೋದೆ. ಇವ್ರ ಅಮ್ಮ ನೋಡಿದ್ರೆ ವಾರ ಮಾಡ್ತಾಯಿದ್ರು. ಇವ್ರ ಅಮ್ಮ ಅವತ್ತು ಸಂಡೇ ಅವತ್ತು ವಾರ ಮಾಡ್ತಾಯಿದ್ರು. ವಾರ ಮಾಡ್ಬೇಕಾದ್ರೆ ಕುತ್ಕೊಳ್ಳಪ್ಪ ಅಂದ್ರೆ ನಾನು ಕುತ್ಕೊಳ್ಳಿಲ್ಲ. ನಾನು ಕುತ್ಕೊಳ್ಳಲ್ಲ ಅಮ್ಮ, ದೊಡ್ಡ ಮುಂದೆ ಕುತ್ಕೊಳ್ಳಲ್ಲ ಅಂದಿದ್ದಕ್ಕೆ ಅವ್ರಮ್ಮ ಮಸಣ ಮಾಡಬೇಕು ಅಂತ ಇದೆಯಾ ಈ ಮನೇನ ಹಿಂಗೆ ಎದುಗಳು. ನಾನೇ ಯಾಕಮ್ಮ ಮಸಣ ಮಾಡಬೇಕು ಅಂತ ಅಂದಿದ್ದಕ್ಕೆ ಅವ್ರ ಅಪ್ಪ ಒಂದು ಮನೆಯಿಂದ ಆಚೆಗೆ ಹೋಗು ಅಂತಂದ್ರು. ಮನೆಯಿಂದ ಆಚೆಗೆ ಬಂದಮೇಲೆ ಇವಳು ಚೆನ್ನಾಗಿ ಇವಾಗ ಚೆನ್ನಾಗಿ ಹೊಡೆದ್ರು. ಇವಳಿಗೆ ಚೆನ್ನಾಗಿ ಹೊಡೆದು ಮುಷ್ಟಿಲೆ ಗುದ್ದಿ ಅವಳಿಗೆ 4 ದಿನ ಊಟ ಮಾಡೋಕ್ಕಾಗಿಲ್ಲ ಸರ್. 4 ದಿನ ಊಟ ಮಾಡೋಕ್ಕಾಗಿಲ್ಲ. ಬಾಕ್ಲಾಕೊಂಡು ಚೆನ್ನಾಗಿ ಹೊಡೆದ್ರು. ಮನೆಯಿಂದ ಆಚೆಗೆ ಬಂದಮೇಲೆ ನಾನು ಚೆನ್ನಾಗಿ ಹೊಡೆದಾದ್ಮೇಲೆ ಆ ಹಿಂಸೆ ತಡೀನಂತ ಅವಳು ಆಚೆಗೆ ಬಂದು. ಮಗನೂ ಕೂಡ ಅಲ್ಲೇ ಇದ್ದೆ. ಅವ್ರ ಮಗನೂ ಕೂಡ ನಾನು ಸಾಕೊಂತೀನಿ ಅಂತ ನಾನು ಹೇಳಿದ್ದೆ. ಸಾಕೊಂತೀನಿ, ನಮ್ಮ ಅಣ್ಣನ ಮಗನ ಥರ ನಾನು ತಿಳ್ಕೊಂಡು ನಾನು ಸಾಕೊಂತೀನಿ ನಾನು ಅಂತ ಹೇಳಿದ್ಕೆ ಸರಿ ಅಂದ್ಕೊಂಡು ಅವನಿಗೆ ಚೆನ್ನಾಗಿತ್ತು ನಮ್ಮ ಜೊತೆ ಇದ್ದಾಗ. ಇವಾಗ ಅವನಿಗೆ ತಲೆ ಕೆಡಿಸಿದ್ದಾರೆ. ಇವಾಗ ಅವ್ನು ನಮಗೆ ಸಾಯಿಸ್ತೀನಿ ಅಂತಿದ್ದಾನೆ. ಮಗನಿಗೆ ಫೋನ್ ಮಾಡಿದ್ರೆ ನಮ್ಮನ್ನೇ ಸಾಯಿಸ್ತೀನಿ, ಎಲ್ಲೇ ಸಿಗೋದು ಸಾಯಿಸ್ತೀನಿ, ಇವನು ಮಾಡ್ತೀನಿ ಹಿಂಗೆ ಅಂತಾನೆ. ಅಲ್ಲಿಂದ ನಾವು ಮನೆ ಬಿಟ್ಟು ಬಂದಮೇಲೆ ನಾವು ಮದುವೆ ಆಗಿದ್ದಾವೆ ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಾ